ಹಾಂ, ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರವೆ ಹುರ್ಕೊಳ್ಳೋದು ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿರೋದೆಲ್ಲ ಮೊಸರು ಹಾಕ್ಕೊಂಡಿದ್ದೀನಿ, ರವೆ, ಉಪ್ಪು, ಸೋಡಾ ಎಲ್ಲ ಹಾಕ್ಕೊಂಡು ರವೆ ಹುರ್ಕೊಂಡಿದ್ದು ಅವೆಲ್ಲ ಒಗ್ಗರಣೆ ಹಾಕ್ಕೊಂಡು ಹುರ್ಕೊಂಡಿದ್ದು ಅದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ. ಇವೆಲ್ಲ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಹಳೇದು, ಅಂದರೆ ತುಂಬ ವರ್ಷದ್ದು ನಮ್ಮ ಅತ್ತೆ ಯೂಸ್ ಮಾಡ್ತಾಯಿದ್ರು, ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ದೊಡ್ಡ ಕುಕ್ಕರ್ನಾಗ ಇವೆಲ್ಲ ಇಡ್ತೀನಿ. ಇವಾಗ ಹಾಲು ಕುದಿಸ್ಕೊಂಡು ಇಟ್ಕೊಂಡಿನಿ, ಒಗ್ಗರಣೆ ಹಾಕಬೇಕು. ಇದು ಡ್ರೈ ಫ್ರೂಟ್ಸು ನೆನೆಸಿಟ್ಟಿದ್ದೆ ಅಮ್ಮಗೆ, ಅದೇ ಈ ಕಡೆ ಚಾ ಕಡೆ ಆಗುತ್ತೆ ಅಂಥೇಳಿ ಅಂತ. ಇದು ಮ್ಯಾಗ ಮುಚ್ಚಿ ಸಿಟಿ ಇಡಂಗಿಲ್ಲ. ಒಂದು ಗ್ಲಾಸ್ ಹಿಂಗೆ ಒಂದು ಗ್ಲಾಸ್ ಮುಚ್ಚಿಬಿಡ್ತೀನಿ. 15 ಮಿನಿಟ್ಸ್, 15 ನಿಮಿಷ ಆಗೋಣ ತೆಗಿತೀನಿ. ಈಗ ಸಾಗು ರೆಡಿ ಮಾಡ್ಕೊತೀನಿ. ಇದು 15 ನಿಮಿಷ ಆಗ್ತಾ ಇರಲಿ. ಈಗ ಆಲೂಗಡ್ಡೆ ಸಾಗು ಮಾಡೋಕ್ಕೆ ರೆಡಿ ಮಾಡ್ಕೊಂಡು, ಇದು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು, ಕರಿಬೇವು ತಗೊಂಡು, ಒಣ ಖಾರ ಹಾಕ್ತೀವಿ, ಹಸಿಮೆಣ್ಸಿನ್ಕಾಯಿ ಅವಾಗ ಬೇಡ ಅಂತಾರೆ. ಇನ್ನೊಂದು ಪ್ರಿಷಾಗಿ ಬಾಯಿಗೆ ಬರ್ತದೆ, ತೆಗೆದು ಇಡಬೇಕಲ್ಲ, ಅದಕ್ಕೆ ಒಣ ಖಾರ ಹಾಕ್ತೀನಿ. ಈಗ ಒಗ್ಗರಣೆ ಹಾಕ್ಲಾಗತ್ತದು. ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡದು. ಇದು ಇಡ್ಲಿ ಆಗ್ಯಾವು. ಹಾಂ, ಇದು ತೆಗೆದು ತೋರಿಸ್ತೀನಿ. ಬೆಳಗ್ಗೆ ಭಾಳ ಗಡ್ಬಡ ಆಗ್ತದೆ. ಆಕಿಗೆ ರೆಡಿ ಮಾಡೋದು, ತಿಂಡಿ ರೆಡಿ ಮಾಡೋದು. ಕಡೆ ಬಿಸಿನೀರು ಇಟ್ಟೀನಿ. ರಿಷಾಗ್ ನೆಗಡಿ ಬಂದದ್ದು. ಸ್ಕೂಲಿಗೆ ಇವತ್ತು ಬಿಡವ ಅಂದ್ರೆ ಬಿಡೋಕ್ಕೆ ರೆಡಿ ಇಲ್ಲ ಹೋಗ್ತೀನಿ. ಇದೆಲ್ಲ ಒಗ್ಗರಣೆ, ಖಾರ, ಉಪ್ಪು, ನಿಂಬೆಹಣ್ಣು ಹಿಂಡಿಬೇಕಾ, ಖಾರ, ಉಪ್ಪು, ಹುಳಿ ಎಲ್ಲ ಆಮೇಲೆ ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ತೀವಿ. ಇದು ಹಿಂಗೆ ಸ್ನ್ಯಾಶ್ ಮಾಡಿ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕ್ಕೊತೀನಿ. ಇದು ನೀರು ತೆಗಿತೀನಿ ನಂತರ. ಆಮೇಲೆ ಇಲ್ಲಿ ಇಡ್ಲಿ ರೆಡಿ ಅದೆಲ್ಲ ಹಾಕಿ ಪ್ರೆಷರ್ ಬಾಕ್ಸಿಗೆ ಕಟ್ಟಿದೆ. ಇದು ತೆಗೆದು ಎಲ್ಲ ಇದ್ರೊಳಗೆ ಇಡ್ತೀನಿ. ಇದು ಪಲ್ಯ ಮಾಡಿ ನೀರು ಹಾಕೀನಿ. ಇದಕ್ಕೆ ಪುಟಾಣಿ ಹಿಟ್ಟು ಸ್ವಲ್ಪ ಇದಕ್ಕೆ ಕಲಿಸ್ಬಿಡ್ತೀವಿ. ಆಮೇಲೆ ಇಲ್ಲಿ ಇಡ್ಲಿ ರೆಡಿ ಅದಾವು, ಇನ್ನೂ ತೆಗಿಬೇಕು. ಈಗ ಬೇಕಾದಷ್ಟು ಅಷ್ಟೇ. ಬಾಕ್ಸ್ ಕಟ್ಟಿದ್ದೆ ಪ್ರಿಷಾಗ, ಅದೇ ಹೇಳಿದ್ನೆಲ್ಲ ಕೋಲ್ಡ್ ಜಾಸ್ತಿ ಅದ ಅಂಥೇಳಿ. ಓಕೆ, ಈಗ ರಾತ್ರಿ ಎಲ್ಲ ಮಲ್ಕೊಂಡಿಲ್ಲ. ಈಗ ಕಣ್ಣು ಮುಚ್ಚಲಾಗತ್ತದ, ಮಲ್ಕೊಂಡು ರೆಸ್ಟ್ ತಗೊಳ್ಳೋದಕ್ಕೆ ಬೇಡ, ಸ್ಕೂಲಿಗೆ ಹೋಗೋದು ಇವತ್ತು ಅಂತಂದೆ. ಆಯಿತು ಅಂತಲೇ ಪುಟಾಣಿ ಹಿಟ್ಟು ಚೆಂದಾಗಿ ಹಿಂಗೆ ಏನು ಇದು ಮಾಡ್ಲಾರ್ದೆ ಸಾಕು ಭಾಳ ನೀರು ಹಾಕ್ಬೇಡ. ಇದು ಕಡಲೆ ಹಿಟ್ಟು ಹಾಕ್ಬೋದು, ಪುಟಾಣಿ ಹಿಟ್ಟು ಹಾಕ್ಬೋದು. ನಮ್ಮ ಅತ್ತೆ ಕಡಲೆ ಹಿಟ್ಟು ಹಾಕ್ತಿದ್ರು. ಇದು ಸ್ವಲ್ಪ ಕುದಿಲಿ, ನಿಂಬೆಹಣ್ಣು ಲಾಸ್ಟಿಗೆ ನಿಂಬೆಹಣ್ಣು ಹಿಂಡಿಬಿಡು. ಇದೆಲ್ಲ ಕ್ಲೋಸ್ ಮಾಡ್ತೀನಿ. ಆಮೇಲೆ ಇಡ್ಲಿ ತೆಗಿತೀನಿ. ಏನು ಹೇಳ್ಬೇಕಂದಲ್ಲ, ಅವಾಗ ಚಾಕ್ ಇಡ್ಬೇಕು. ಅಪ್ಪಗೂ ಇಬ್ರಿಗೂ ಸೇರಿಸಿ ಒಟ್ಟಿಗೆ ಇಟ್ಬಿಡು. ಅಪ್ಪನ ಪೂಜೆ ಆಗನ ಕುಡಿತಾರೆ. ಹಾಂ, ಇಲ್ಲಿ ಇಡ್ಲಿ ರೆಡಿ ಅದಾವು. ಇದು ಸಾಗು ರೆಡಿ ಅದ. ಇದು ಬಟಾಣಿ ಹಾಕೋದು ನಾನು ತೋರಿಸ್ಲಿಲ್ಲ, ಕುದಿಸ್ಲಾಕ ಇಟ್ಟಿದ್ವಿ, ಬಟಾಣಿ ಹಾಕಿದ್ವಿ. ಇಲ್ಲಿ ಸಾಗು ಇಡ್ಲಿ. ಈಗ ಇವ್ರು ಆಫೀಸ್ಗೆ ಹೋಗ್ತಾರಲ್ಲ, ಸೊ ಪ್ರಿಷಾರ ಸ್ಕೂಲಿಗೆ ಹೋಗಲ್ಲ ಇವತ್ತು. ಸೊ ರೆಡಿ ಮಾಡಿಟ್ರೆ ಅವ್ರು ಬರೋಣ ಹಾಗೆ ತಿಂತಾರೆ. ಕೊತ್ತಂಬರಿ ಖಾಲಿ ಆಗಿದೆ, ಅದಕ್ಕೆ ಕೊತ್ತಂಬರಿ ಹಾಕಿಲ್ಲ ಇದಕ್ಕೆ. ಅವ್ರಿಗೆ ಡೈಲಿ ಇಷ್ಟು ರೆಡಿ ಮಾಡಿ ಇಡ್ತೀನಿ, ಇಲ್ಲ ಅಂದರೆ ಟೈಮ್ ಆಗುತ್ತೆ ಅಂತಾರೆ. ಇದು ಮೆಂತ್ಯ ನೆನೆಸಿಟ್ಟಿರೋದು. ನಮ್ಮ ಟಿಫನ್ ರೆಡಿ.